ಈ ಟ್ರಿಕ್ಸ್ ಫಾಲೋ ಮಾಡಿದರೆ ಸ್ನಾನದ ಬಕೆಟ್ ಮತ್ತು ಮಗ್ನಲ್ಲಿ ಕಟ್ಟಿರುವ ಕಲೆಗಳು ಹೊರಟು ಹೋಗುತ್ತೆ. ಸಾಧಾರಣವಾಗಿ ಸ್ವಚ್ಛ ಮಾಡುವ ಬದಲು ಸ್ವಲ್ಪ ಈ ಟ್ರಿಕ್ಸ್ ಬಳಸಿ ನಿಮ್ಮ ಬಕೆಟ್, ಜಗ್ ಇತ್ಯಾದಿಗಳನ್ನು ಸ್ವಚ್ಛಗೊಳಿಸಲು ಟ್ರೈ ಮಾಡಿ. ಕೇವಲ ಕಲೆಗಳು ಹೋಗುವುದು ಮಾತ್ರವಲ್ಲ, ನಿಮ್ಮ ಪ್ಲಾಸ್ಟಿಕ್ ಉತ್ಪನ್ನಗಳು ಮತ್ತೆ ಹೊಸದರಂತೆ ಕಾಣುತ್ತವೆ. ನಾವು ಇರುವ ವಾತಾವರಣ ಸದಾ ಸ್ವಚ್ಛವಾಗಿರಬೇಕೆಂದು ನಾವು ಬಯಸುತ್ತೇವೆ. ಅದು ನಮ್ಮ ಹಾಲ್, ಅಡುಗೆ ಮನೆ, ಬಾತ್ರೂಮ್, ಟಾಯ್ಲೆಟ್ ಯಾವುದೇ ಆಗಿರಲಿ, ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ಕೊಡುತ್ತೇವೆ. ಆದರೆ ನಾವು ಬಳಸುವ ನೀರು ಕೆಲವೊಂದು ಏರಿಯಾಗಳಲ್ಲಿ ಸಾಫ್ಟ್ ವಾಟರ್ ಆಗಿರುತ್ತವೆ ಮತ್ತು ಇನ್ನೂ ಕೆಲವು ಏರಿಯಾಗಳಲ್ಲಿ ಹಾರ್ಡ್ ವಾಟರ್ ಆಗಿರುತ್ತದೆ. ಇದು ಸಾಮಾನ್ಯವಾಗಿ ನಾವು ಬಳಸುವ ಪ್ಲಾಸ್ಟಿಕ್ ಪರಿಕರಗಳಲ್ಲಿ ಕಲೆ ಕಟ್ಟುವಂತೆ ಮಾಡುತ್ತದೆ. ಇದರ ಜೊತೆಗೆ ಧೂಳು, ಕೊಳೆ, ಕ್ರಿಮಿ ಕೀಟಗಳ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿರುತ್ತದೆ. ನಾವು ಮನೆಯಲ್ಲಿ ಉಪಯೋಗಿಸುವ ಟೈಲ್ಸ್ ಮೇಲೆ ಕೂಡ ಇದೇ ರೀತಿಯ ಕಲೆಗಳು ಕಟ್ಟಿಕೊಂಡು ಕ್ರಮೇಣವಾಗಿ ದಿನ ಕಳೆದಂತೆ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ತದನಂತರ ಇದು ಗಟ್ಟಿಯಾಗಿ ನಾವು ಎಷ್ಟು ತಿಕ್ಕಿ ತೊಳೆದರೂ ಹೋಗದೆ ಹಾಗೇ ಉಳಿಯುತ್ತದೆ. ಇಂತಹ ಗಾಢವಾದ ಕಲೆಗಳನ್ನು ಹೋಗಲಾಡಿಸಲು ಇಲ್ಲಿದೆ ಸುಲಭ ಟಿಪ್ಸ್. ಬಾತ್ರೂಮ್ ಕ್ಲೀನರ್ ಬಳಸುವುದು. ನಿಮ್ಮ ಬಾತ್ರೂಮ್ ಕ್ಲೀನ್ ಮಾಡಲು ನೀವು ಇದನ್ನು ಸಹಜವಾಗಿ ಬಳಸುತ್ತೀರಿ. ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಇದನ್ನು ಅನ್ವಯಿಸುವುದರಿಂದ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ತೊಳೆಯುವುದರಿಂದ ನಿಮಗೆ ಸಾಕಷ್ಟು ಉಪಯೋಗವಿದೆ. ಅಂದರೆ ನಿಮ್ಮ ಬಕೆಟ್, ಜಗ್, ಸ್ಟೂಲ್ ಇತ್ಯಾದಿಗಳ ಮೇಲೆ ಇದನ್ನು ಅನ್ವಯಿಸಿ ಚೆನ್ನಾಗಿ ಉಜ್ಜಿ. ವಾರದಲ್ಲಿ ಒಮ್ಮೆ ಈ ರೀತಿ ಬಕೆಟ್ ಕ್ಲೀನ್ ಮಾಡುವುದರಿಂದ ಕೇವಲ ಕೆಲವೇ ದಿನಗಳಲ್ಲಿ ನಿಮ್ಮ ಪ್ಲಾಸ್ಟಿಕ್ ಪರಿಕರಗಳು ಮತ್ತೆ ಹೊಸದರಂತೆ ಕಾಣುತ್ತವೆ. ಅವುಗಳ ಮೇಲೆ ಹಳದಿ ಕಲೆಗಳು ಹೊರಟು ಹೋಗುತ್ತವೆ. ನಿಂಬೆಹಣ್ಣು ಮತ್ತು ಸೋಡಾ ಪುಡಿ ಬಳಸಿ. ಬಾತ್ರೂಮ್ ಸ್ವಚ್ಛ ಮಾಡುವಲ್ಲಿ ಲಿಂಬೆಹಣ್ಣು ಮತ್ತು ಸೋಡಾ ಕಾಂಬಿನೇಷನ್ ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೀರಿನ ಕಲೆಗಳನ್ನು ಸುಲಭವಾಗಿ ಈ ಟೆಕ್ನಿಕ್ನಿಂದ ಹೋಗಲಾಡಿಸಬಹುದು. ಸೋಡಾ ಮತ್ತು ಲಿಂಬೆಹಣ್ಣಿನ ರಸದ ಗಟ್ಟಿಯಾದ ಪೇಸ್ಟ್ ತಯಾರಿಸಿಕೊಂಡು ಅದನ್ನು ಬಕೆಟ್, ಜಗ್ ಮೇಲೆ ಅನ್ವಯಿಸಿ. ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಟು ಆನಂತರ ಸ್ಕ್ರಬ್ಬರ್ನಿಂದ ಉಜ್ಜಬೇಕು. ಹೀಗೆ ಮಾಡುವುದರಿಂದ ಕೂಡ ಸುಲಭವಾಗಿ ಪ್ಲಾಸ್ಟಿಕ್ ಪರಿಕರಗಳ ಮೇಲಿನ ಕಲೆಗಳು ಹೋಗಲಾಡಿಸಬಹುದು. ಆ್ಯಸಿಡ್ ಉಪಯೋಗಿಸಿ. ಕೆಲವರು ಬಾತ್ರೂಮ್ ಸ್ವಚ್ಛ ಮಾಡಲು ಆ್ಯಸಿಡ್ ಬಳಸುತ್ತಾರೆ. ನಯವಾದ ಆ್ಯಸಿಡ್ ಬಳಕೆ ಬಾತ್ರೂಮ್ ಕ್ಲೀನ್ ಮಾಡಲು ಬಳಸುವುದು ಒಳ್ಳೆಯದು. ಏಕೆಂದರೆ ಆ್ಯಸಿಡ್ ಅಲ್ಲಲ್ಲಿ ಮಾರ್ಕ್ಗಳನ್ನು ಹಾಗೆ ಬಿಡುತ್ತದೆ. ಹೀಗಾಗಿ ನೀರಿನ ಜೊತೆ ಆಸಿಡ್ ಮಿಕ್ಸ್ ಮಾಡಿ ಆನಂತರ ಅಪ್ಲೈ ಮಾಡುವುದು ಒಳ್ಳೆಯದು. ಕಲೆಗಳ ಮೇಲೆ ಬಕೆಟ್, ಮಗ್ ಇತ್ಯಾದಿ ಪ್ಲಾಸ್ಟಿಕ್ ಪರಿಕರಗಳ ಮೇಲೆ ಇದನ್ನು ಕೈಗಳಿಂದ ಗ್ಲೋವ್ಸ್ ಹಾಕಿಕೊಂಡು ಅನ್ವಯಿಸಿ. ಆನಂತರ ಬ್ರಷ್ ಸಹಾಯದಿಂದ ಉಜ್ಜಬೇಕು. ಇದು ನಿಮ್ಮ ಕೊಳೆಯಾದ ಬಾತ್ರೂಮನ್ನು ಸ್ವಚ್ಛಪಡಿಸುತ್ತದೆ. ಜೊತೆಗೆ ನಿಮ್ಮ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಸಹ ಕ್ಲೀನ್ ಮಾಡುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಚರ್ಮಕ್ಕೆ ತಾಗದಂತೆ ನೋಡಿಕೊಳ್ಳಿ. ಅಡುಗೆ ಸೋಡಾ. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿಯೂ ಕೂಡ ಒಂದು ಸಣ್ಣ ಡಬ್ಬದಲ್ಲಿ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾವನ್ನು ಕಿಚನ್ ಸೆಲ್ಫ್ನಲ್ಲಿ ಇಟ್ಟಿರುತ್ತಾರೆ. ಇದರ ಉಪಯೋಗ ಹೆಚ್ಚಾಗಿ ಯಾವಾಗ ಬರುತ್ತದೆ ಅಂದರೆ ಮನೆಯಲ್ಲಿ ಇಡ್ಲಿ, ದೋಸೆ, ಬೋಂಡ ಇತ್ಯಾದಿಗಳ ತಯಾರಿಕೆಯಲ್ಲಿ ತನ್ನ ಚಿಟಿಕೆಯಷ್ಟು ಗಾತ್ರದಲ್ಲಿ ಅಪಾರವಾದ ಪ್ರಯೋಜನಗಳನ್ನು ಒದಗಿಸಿಕೊಡುತ್ತದೆ. ಆದರೆ ಇದು ಕೇವಲ ಇಡ್ಲಿ, ದೋಸೆ, ಬೋಂಡಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತದೆ ಎಂದು ಅಂದುಕೊಳ್ಳಬೇಡಿ. ಆದರೆ ಇದರಿಂದ ಇತರ ಪ್ರಯೋಜನಗಳು ಕೂಡ ಸಾಕಷ್ಟು ಇವೆ. ಅದರಲ್ಲೂ ಜಿಡ್ಡು ಕಟ್ಟಿರುವ ಹಳದಿ ಕಲೆಗಳನ್ನು ಸುಲಭವಾಗಿ ತೆಗೆಯಲು ನೆರವಿಗೆ ಬರುತ್ತದೆ. ಕಲೆ ಕಟ್ಟಿರುವ ಸ್ನಾನದ ಬಕೆಟ್ಗೆ 1 ಚಮಚದಷ್ಟು ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡುವ ಮೂಲಕ ಕಟ್ಟಿರುವ ಕಲೆಯನ್ನು ಸ್ವಚ್ಛಗೊಳಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ.
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.